ಹಸಿರುವಳ್ಳಿಯಲ್ಲಿ ಸಂಭ್ರಮ. ಬಣ್ಣ ಬಣ್ಣದ ರಂಗೋಲಿಯನ್ನು ಬಿಡಿಸಿದ ಹಸಿರುವಳ್ಳಿ ಗ್ರಾಮದ ಮಹಿಳಾ ಮಣಿಗಳು. ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಗುಡ್ಡಗೌಡನ ಚೆನ್ನೋನಹಳ್ಳಿಗೆ ಬರಮಾಡಿಕೊಂಡ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಅನಂತರಾಜು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ವರದನಾಯಕನಹಳ್ಳಿ, ಜಕ್ಕನಹಳ್ಳಿ, ಪ್ರಭಾಕರ್ ನಗರ, ಗುಡ್ಡಗೌಡನ ಚೆನ್ನೋನಹಳ್ಳಿ, ಹಸಿರುವಳ್ಳಿ, ಬೈರನಾಯಕನಹಳ್ಳಿ, ಚಿಕ್ಕನಹಳ್ಳಿ, ವಾತ್ಕುಂಟೆ, ಲಕ್ಕಪ್ಪನಹಳ್ಳಿ ಗ್ರಾಮದ ಮಹಿಳೆಯರಿಗೆ ಕಸಬಾ ಬ್ಲಾಕ್ ಅಧ್ಯಕ್ಷ ಮತ್ತು ವಕೀಲ ಹನುಮಂತೇಗೌಡ ಕುಮಾರ್, ಉಪಾಧ್ಯಕ್ಷರಾದ ಅನಂತರಾಜು, ಯಶ್ ಮತ್ತು ಮುಖಂಡರ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಸರಿಸುಮಾರು 1500ಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿ ಬಿಡಿಸಿದ್ದರು. ಈ ಸ್ಪರ್ಧೆಯಲ್ಲಿ ಗೆದ್ದಂತ ವಿಜೇತರಿಗೆ ಅಲ್ಲೇ ಬಹುಮಾನ ವಿತರಣೆ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ 1500 ಮಹಿಳೆಯರಿಗೆ ಸಮಾಧಾನಕರ ಬಹುಮಾನವನ್ನು ಶಾಸಕ ಎನ್ ಶ್ರೀನಿವಾಸ್ ವಿತರಣೆ ಮಾಡಿದರು. ಸರ್ಕಾರದ ಕೆಲಸ ಕಾರ್ಯಗಳನ್ನು ಅಂದರೆ ರಸ್ತೆ ಚರಂಡಿ, ಲೈಟು ಮುಂತಾದ ಸರ್ಕಾರದ ಕೆಲಸ ಕಾರ್ಯಗಳು ಏನು ಮಾಡಬೇಕು, ಸೇವೆ ಮಾಡಬೇಕು ಅಂತೇಳಿ ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಅನಂತರಾಜು, ಮಹಿಳೆಯರು ಮುಂಜಾನೆ ರಂಗೋಲಿ ಬಿಡಿಸುತ್ತಾರೆ. ಇತ್ತೀಚಿನ ಕಾಲದಲ್ಲಿ ರಂಗೋಲಿ ಬಿಡಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಶಾಸಕರು ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ರಂಗೋಲಿಯ ಬಗ್ಗೆ ಗ್ರಾಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದು ನೋಡಿ ಸಂತೋಷವಾಯಿತು ಎಂದರು. ಇದರ ಎಲ್ಲ ಶ್ರೇಯಸ್ಸು ಶಾಸಕ ಎನ್ ಶ್ರೀನಿವಾಸ್ಗೆ ಸಲ್ಲುತ್ತದೆ ಮತ್ತು ಶಾಸಕರ ಹತ್ತಿರ ಮುಕ್ತವಾಗಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಶಾಸಕರು ಮಹಿಳೆಯರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುತ್ತಿದ್ದಾರೆ. ಶಾಸಕರು ಪ್ರತಿಯೊಂದು ಮಹಿಳೆಯರ ಮನೆ ಬಾಗಿಲಿಗೆ ಹೋಗಿ ರಂಗೋಲಿ ಸ್ಪರ್ಧೆಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳುತ್ತಿದ್ದಾರೆ. ಇಂತಹ ಶಾಸಕರು ಎಲ್ಲಿ ಸಿಗುತ್ತಾರೆ? ಅಭಿವೃದ್ಧಿ ವಿಚಾರದಲ್ಲಿ ನಾವು ಏನು ಹೇಳುವ ಆಗಿಲ್ಲ. ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಶಾಸಕ ಎನ್ ಶ್ರೀನಿವಾಸ್ ಮಾಡುತ್ತಿದ್ದಾರೆ. ಹಸಿರುವಳ್ಳಿ ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲು ಅನುದಾನಗಳನ್ನು ಘೋಷಣೆ ಮಾಡಿದ್ದಾರೆ. ಈ ರಂಗೋಲಿ ಸ್ಪರ್ಧೆ ತುಂಬಾ ಯಶಸ್ವಿಯಾಗಿ ನೆಲಮಂಗಲ ತಾಲೂಕಿನಲ್ಲಿ ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು.